ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆ ಒಂದು ದೇಗುಲ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ಇದು ಯಾವುದು ದೇಗುಲ, ಎಲ್ಲಿದೆ, ಸೊ ಇದ್ರ ಇತಿಹಾಸ ಏನು, ಆ ದೇವರು ಯಾವುದು, ಜೊತೆಗೆ ಇಲ್ಲಿ ಕರ್ನಾಟಕದ ಅತಿ ಎತ್ತರದ ಮಹಿಷಾಸುರನ ಪ್ರತಿಮೆ, ನಂದಿಯ ಪ್ರತಿಮೆ ಎಲ್ಲವೂ ಇದ್ದಾವೆ. ತೋರಿಸ್ತೀನಿ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ದೇಗುಲ ದರ್ಶನ ಮಾಡೋಣ. ಈ ದೇಗುಲಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನದಾಗಿ ಮನೆ ದೇವರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ. ಶತ್ರುಗಳ ಕಾಟ ಆಗಿರ್ಬೋದು, ತಮ್ಮ ಜಮೀನಿನ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮಾಟ ಮಂತ್ರಗಳ ಸಮಸ್ಯೆ ಇಲ್ಲಿ ಭಾಳ ಬೇಗ ಬಗೆಹರಿಯುತ್ತೆ. ಅಂಥದ್ರಾಗೆಲ್ಲ ಕರಿಯಮ್ಮ ತಾಯಿ ತುಂಬ ಕೈ ಹಿಡಿತಾಳೆ ಅಂತ ಒಂದು ನಂಬಿಕೆ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರದು. ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದು ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಡ್ತಕ್ಕಂಥದ್ದು, ನಿವಾರಣೆ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ಇಲ್ಲಿ ನಮ್ಮ ಸಮಸ್ಯೆಗಳ ಪರಿಹಾರ ಆಗೋದಕ್ಕೆ ಹಣ್ಣುಕಾಯಿ ಮಾಡಿಸ್ತಾರೆ. ಜೊತೆಗೆ ಪ್ರಾಣಿಗಳ ಬಲಿಯನ್ನು ಕೊಡುವ ಮೂಲಕವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ಪದ್ಧತಿ ಇಲ್ಲಿ ಹೆಚ್ಚಿನದಾಗಿದೆ. ಈ ನಿಟ್ಟಿನಲ್ಲೇ ಅತಿ ಹೆಚ್ಚು ಜನ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ ಜಾಸ್ತಿ. ಇದು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಸುಕ್ಷೇತ್ರ ಮಣಿಕೀಕೆರೆ ಅಂತ ನಿಮಗೆ ಗೊತ್ತಿರ್ಬೋದು. ಆ ಮಣಿಕೀಕೆರೆಯ ಕರಿಯಮ್ಮ ತಾಯಿ ದೇವಸ್ಥಾನ ಇದು. ನೋಡಿ, ಇದರ ದ್ವಾರ ಬಾಗಿಲಿನಲ್ಲಿ ನಾವೀಗ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ನೋಡಿ, ಇದು ಆ ಕರಿಯಮ್ಮ ದೇವಿಯ ದೇವಸ್ಥಾನದ ಮುಂಭಾಗದ ಚಿತ್ರಣ. ಅದ್ಭುತವಾಗಿದೆ. ತುಂಬ ಪುರಾತನ ಕಾಲದ ಒಂದು ಚಿತ್ರಣ ಇದು. ನೋಡಿ, ಸುಮಾರು ಇದರನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಅಲ್ಲಿ ಪ್ರಾಣಿಗಳ ಕೆತ್ತನೆ, ಆ ಕಂಬಗಳ ಕೆತ್ತನೆ ಎಲ್ಲ ಅದ್ಭುತವಾಗಿ ಇರ್ತಕ್ಕಂಥದ್ದು. ನೋಡಿ, ತುಂಬ ಪುರಾತನ ಕಲ್ಲುಗಳಿಂದ, ಪೂರ್ತಿಯಾಗಿ ಕಲ್ಲುಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಕಟ್ಟಡ ಇದಾಗಿದೆ. ಶಿಖರ ಭಾಗದಲ್ಲಿ ಅನೇಕ ದೇವರ ಮೂರ್ತಿಗಳನ್ನೆಲ್ಲ ಕೆತ್ತಿದ್ದಾರೆ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದು ಆ ದೇವಸ್ಥಾನದ ಶಿಖರ ಭಾಗ. ನೋಡಿ, ಆ ದೇವರಿಗೆ ಸಂಬಂಧಪಟ್ಟಂತಹ ಅನೇಕ ಸಣ್ಣ ಪುಟ್ಟ ಶಿಲ್ಪಗಳನ್ನೆಲ್ಲ ಅಲ್ಲಿ ಕೆತ್ತಿದ್ದಾರೆ. ತುಂಬ ಹೈಟ್ ಏನಿಲ್ಲ ಶಿಖರ, ಆದರೂ ಅದ್ಭುತವಾಗಿದೆ. ಆ ಬಣ್ಣಗಳಿಂದ, ಆ ಕೆತ್ತನೆಗಳಿಂದ ಅದ್ಭುತವಾಗಿ ಆ ದೇವಸ್ಥಾನ ನಮಗೆಲ್ಲ ಕಾಣ್ತಾ ಇತ್ತು. ನೋಡಿ, ನೀವು ಸಹ ಆ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸೊ ಇದು ಸುಕ್ಷೇತ್ರ ಮಣಿಕೀಕೆರೆಯ ಒಂದು ಕರಿಯಮ್ಮ ತಾಯಿಯ ದೇವಸ್ಥಾನ. ತುಂಬ ಪವಾಡವುಳ್ಳಂಥ ದೇವಸ್ಥಾನ. ತುಂಬ ಜನರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ. ನೋಡಿ, ಒಳಗಡೆ ಪ್ರವೇಶ ಮಾಡೀವಿ. ಈಗ ದೇವರ ದರ್ಶನ ನೋಡಿ ತೋರಿಸ್ತೀನಿ. ನೋಡಿ, ಅಲ್ಲಿ ಇದೆ ಆದಿಶಕ್ತಿ ಕರಿಯಮ್ಮ ಪ್ರಸನ್ನ. ಆದಿಶಕ್ತಿ ಕರಿಯಮ್ಮ ತಾಯಿಯ ಒಂದು ದೇವರ ದರ್ಶನ ಇದು, ದೇವಸ್ಥಾನ. ನೋಡಿ, ಆ ಒಂದು ಗರ್ಭಗುಡಿ. ಆ ಗರ್ಭಗುಡಿನೂ ಸಹ ಪೂರ್ತಿ ಕಲ್ಲಿನಿಂದಲೇ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಅಲ್ಲಿ ಕಾಣ್ತಾ ಇದೆ ತಾಯಿ, ಕರಿಯಮ್ಮ ತಾಯಿ ಕಾಣ್ತಾ ಇದೆ. ನೋಡಿ, ಚಿಕ್ಕದಾಗಿರ್ತಕ್ಕಂಥ ಒಂದು ಮೂರ್ತಿ ಅದು, ತುಂಬ ದೊಡ್ಡದಾಗೇನಿಲ್ಲ. ಆದರೂ ಪವಾಡ ಮಾತ್ರ ಅದ್ಭುತ, ಅದ್ಭುತ, ಅತ್ಯದ್ಭುತವಾಗಿದೆ ಅದರ ಒಂದು ಇತಿಹಾಸ. ನೋಡಿ, ಅವುಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಒಂದು ಕರಿಯಮ್ಮ ತಾಯಿಯ ದೇವಸ್ಥಾನವನ್ನು, ದೇವರನ್ನು ನೋಡಿ. ನೋಡಿ, ಇನ್ನು ತೋರಿಸ್ತೀನಿ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕರಿಯಮ್ಮ ತಾಯಿ. ಸೊ ಅದ್ಭುತ ಪವಾಡಗಳನ್ನು ಒಳಗೊಂಡಿದೆ. ಸುಮಾರು ಈ ಒಂದು ಸುತ್ತಮುತ್ತಲಿನ ಗ್ರಾಮದಿಂದ, ಸುತ್ತಮುತ್ತಲಿನ ಜಿಲ್ಲೆಗಳಿಂದೆಲ್ಲರೂ ಸಹ ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ಪೂರೈಸೋದಕ್ಕೆ ದೇವರಲ್ಲಿ ಬೇಡಿಕೆಯನ್ನು ಇಡ್ತಾರೆ, ಹೂವುಗಳನ್ನು ಕೇಳ್ತಾರೆ, ಮಗುಗಳನ್ನು ಕೇಳ್ತಕ್ಕಂಥ ಸಂದರ್ಭ. ಸೊ ನಾವು ಹೋದಾಗ ಅಲ್ಲಿ ಒಂದು ಮದುವೆ ನಡೀತಾ ಇತ್ತು. ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಒಂದು ಛತ್ರ ಇದೆ. ಆ ಛತ್ರದಲ್ಲಿ ಪ್ರತಿ ಯಾವಾಗೋ ಮದುವೆಗಳು ನಡೀತಾ ಇರ್ತವೆ. ಸೊ ಆ ಮದುವೆಗೆ ಬಂದಂತಹ ವಧುವರರನ್ನು ಈ ದೇವಸ್ಥಾನಕ್ಕೆ ಕರ್ಕೊಂಬಂದು ಪೂಜೆಯನ್ನು ಸಲ್ಲಿಸಿ, ಯಾರದೇ ಮದುವೆ ಆಗಲಿ ಅಲ್ಲಿ ಮೊದಲು ಆ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ, ಹಣ್ಣುಕಾಯಿ ಮಾಡಿಸಿ, ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿತಾರೆ. ಸೊ ಇಲ್ಲೂ ಆ ಒಂದು ನವದಂಪತಿಗಳು ಆ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ಸಾಗ್ತಾಯಿದ್ರು. ನೋಡಿ, ಆ ದೃಶ್ಯ ಇದು. ನೋಡಿ, ಅಲ್ಲಿ ಗಂಡು ಹೆಣ್ಣಿನ ಕಡೆಯವರು ಆ ಒಂದು ಪೂಜೆಯನ್ನು ಮಾಡಿಸ್ತಾ ಇದ್ದಂಥ ಸನ್ನಿವೇಶ ಅದು.
ನೋಡಿ, ಯಾವುದೇ ಮದುವೆ ಆಗಲಿ ಅಲ್ಲಿ ಇದೇ ಥರ ಆಗುವಂತಹ ಸಂದರ್ಭಗಳಿದೆ. ನಾವು ಆ್ಯಕ್ಚುಲಿ ಈ ಮದುವೆಗೆ ಹೋಗಿದ್ದು, ನಮ್ಮ ರಿಲೇಟಿವ್ ಮದುವೆ ಆಯಿತು. ಸೊ ಆ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ನೋಡಿದಾಗ ಇದನ್ನು ಯಾಕೆ ನಮ್ಮ ವೀಕ್ಷಕರಿಗೆ ತೋರಿಸ್ಬಾರ್ದು ಅನ್ನಿಸ್ತಾ ಆ ಒಂದು ದೇಗುಲ ದರ್ಶನವನ್ನು ನಾನು ಸಹ ಮಾಡಿದಂಥ ಸಂದರ್ಭ. ಸೊ ಆ ಮದುವೆ ಇದೆ ನೋಡಿ, ಅಲ್ಲಿ ವಧುವನ್ನು ಕರ್ಕೊಂಬಂದಲ್ಲಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಅದು ನೋಡಿ. ಅವ್ರದ್ದೇ ಆಗಿರ್ತಕ್ಕಂಥ ಏನೇನೋ ಶಾಸ್ತ್ರಗಳೆಲ್ಲ ಇದ್ವು, ಆ ಶಾಸ್ತ್ರಗಳನ್ನೆಲ್ಲವನ್ನು ಅವರು ಮಾಡ್ತಾ ಇದ್ದಂಥ ಸಂದರ್ಭ. ಸೊ ಹಾಗೆ ಆ ದೇವಸ್ಥಾನದ ಮುಂದೆ ಆ ಮದುವೆ ಒಂದೆರಡು ಶಾಸ್ತ್ರಗಳನ್ನು ಅವರೆಲ್ಲ ಮುಗಿಸ್ಕೊಂಡು ತಮ್ಮ ಚೌಟ್ರಿಗೆ ಅಲ್ಲಿ ಮುಂದುವರಿತಾರೆ ನೋಡಿ. ಎರಡು ಶಾಸ್ತ್ರಗಳನ್ನು ಅದು ಶಾಸ್ತ್ರಗಳಾದಮೇಲೆ ಒಂದಷ್ಟು ಫೋಟೋಗಳನ್ನು ತೆಗೆಸ್ಕೊಂಡು ಅವರು ಮುಂದುವರಿತಾರೆ ನೋಡಿ. ಈಗ ನೋಡಿ, ಇದು ಆ ಮದುವೆಗೆ ಸಂಬಂಧಪಟ್ಟಂತಹ ಚಿತ್ರಣ. ಜೊತೆಗೆ ಆ ದೇವಸ್ಥಾನಕ್ಕೆ ಬಂದಿದ್ರಲ್ಲ, ಅದು ಸಹ ಅದರಲ್ಲಿ ತಗೊಂಡಿದ್ದೆ ನಾನು ನೋಡಿ. ಇದು ಆ ಕರಿಯಮ್ಮ ತಾಯಿಯ ದೇವಸ್ಥಾನದ ಮೇಲ್ಭಾಗದ ಚಿತ್ರಣ ನೋಡಿ. ಅಲ್ಲಿ ದೇವತೆಗಳನ್ನೆಲ್ಲ ಕೆತ್ತಿದ್ದಾರೆ, ಸಿಂಹಗಳಿದ್ದಾವೆ. ಇದು ಗೋಪುರ, ಇದು ರಾಜಗೋಪುರ. ದ್ವಾರ ಬಾಗಿಲಲ್ಲಿ ಮೇಲೆ ಇರ್ತಕ್ಕಂಥ ಗೋಪುರ ಇದು. ಅದರ ಪಕ್ಕದಲ್ಲೇ ಎರಡು ಚಿಕ್ಕ ಗುಡಿಗಳಿದ್ದಾವೆ ನೋಡಿ. ಇವೆಲ್ಲ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಒಂದಿಷ್ಟು ಚಿಕ್ಕ ಗುಡಿಗಳವು. ಇದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ವರ್ಷ ಇಲ್ಲಿ ಜಾತ್ರೆ ಸಹ ನಡೆಯುತ್ತೆ, ಮಣಕಿಕೆರೆ ಜಾತ್ರೆ ಅಂತ. ಜೊತೆಗೆ ಅಮಾವಾಸ್ಯೆ ಕಟ್ಟಲೆಗಳ ದಿನಗಳು ನಡೀತವೆ. ಇತ್ತೀಚೆಗೆ ಆದಂಥ ಒಂದಿಷ್ಟು ದೊಡ್ಡ ಅಲ್ಲಿ ಸಮಾರಂಭ ಅಂದರೆ ಆ ದೇವಸ್ಥಾನಕ್ಕೆ ಎರಡು ಹೊಸ ರಥಗಳನ್ನು ನಿರ್ಮಾಣ ಮಾಡಿದರು ನೋಡಿ. ಅಲ್ಲಿ ಆ ಕಾರ್ಯಕ್ರಮದ ಒಂದು ಚಿತ್ರಣ ಅಲ್ಲಿ ಫ್ಲೆಕ್ಸಲ್ಲಿತ್ತದು ನೋಡಿ. ಇದೇ ದೇವರದು. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಒಂದು ಆಂಜನೇಯ ಸ್ವಾಮಿ, ಮತ್ತೊಂದು ಕರಿಯಮ್ಮ ತಾಯಿ, ಮತ್ತೊಂದು ದೂತರಾಯ ಅಂತ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ 3 ದೇವರುಗಳು ನೋಡಿ. ಶೇಖರದ ಮೇಲ್ಭಾಗದ ಹಿಂಭಾಗದ ಚಿತ್ರಣ ಇದು ನೋಡಿ. ಹೇಗಿದೆ ನಾಗರ ಹಾವು ಆ ದೇವರ ಹಿಂಭಾಗದಲ್ಲಿ. ಇದು ದ್ವಾರ ಬಾಗಿಲಿನ ಗೋಪುರದ ಮೇಲಿರ್ತಕ್ಕಂತಹ ಒಂದು ಚಿತ್ರಣ. ತುಂಬ 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 ಅದ್ಭುತವಾಗಿರ್ತಕ್ಕಂಥ ಚಿತ್ರಣಗಳನ್ನು ನಾವು ನೋಡ್ಬೋದು ನೋಡಿ. ಅಲ್ಲಿ ಮೇಲ್ಭಾಗದ ಚಾವಣಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಕಲ್ಲಿನಿಂದ ನಿರ್ಮಾಣ ಇರ್ತಕ್ಕಂಥದ್ದು. ಹಿಂದಿನ ಕಾಲದ ತುಂಬ ಪುರಾತನ ಕಾಲದ ಒಂದು ದೇವಸ್ಥಾನ ಇದಾಗಿದೆ ನೋಡಿ. ಇದು ಹೊರಭಾಗದ ಚಿತ್ರಣ. ಒಂಥರ ಬಣ್ಣ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಅಚ್ಚುಕಟ್ಟಾಗಿರ್ತಕ್ಕಂತಹ ಬಣ್ಣಗಾರಿಕೆಯಲ್ಲಿ ಆ ದೇವಸ್ಥಾನಕ್ಕೆ ಆಗಿದ್ದಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ. ಅದು ರಾಜಗೋಪುರ. ಇಲ್ಲಿ ಅವತ್ತು ಹೊಸ ಕಳಶದ ಪ್ರತಿಷ್ಠಾಪನೆಯೂ ಸಹ ಆಗಿತ್ತು. ಆ ರಥದ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ದೇಗುಲಕ್ಕೆ ಹೊಸ ಕಳಶ ಪ್ರತಿಷ್ಠಾಪನೆಯೂ ಸಹ ಆಗಿದ್ದಂಥದ್ದು ನೀವು ನೋಡ್ತಾ ಇದ್ದೀರಾ. ಇದು ಆ ದೇವರ ಒಂದು ಮಹಿಮೆ ತುಂಬ ಅದ್ಭುತವಾಗಿದೆ. ತಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದು ನಾನಾ ಥರದ ಪೂಜೆಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಅಮಾವಾಸ್ಯೆ ಕಟ್ಟಲೆಗಳಾಗ್ತವೆ. ಸೊ ಹೀಗೆ ಆ ದೇವಸ್ಥಾನದ ಸಂಪೂರ್ಣ ಚಿತ್ರಣ ನೋಡ್ತಾ ಇದ್ದೀರಾ ನೀವು. ಅದರ ಮಹಿಮೆಗಳನ್ನು ತುಂಬ ಚೆನ್ನಾಗಿ ನಾವು ಬಲ್ಲಂಥವರಿಂದ ಕೇಳಿದ್ವಿ. ಮಾರುತಿ ಮಂದಿರ ಅಂತ ಅಲ್ಲೇ ದ್ವಾರಬಾಗಿಲಿನಲ್ಲಿದೆ. ಮೇಲ್ಚಾವಣಿಯಲ್ಲಿ ಅದ್ಭುತ ಚಿತ್ರಗಳ ಕೆತ್ತನೆಯೆಲ್ಲನ್ನು ಮಾಡಿದ್ದಂಥದ್ದು ನೋಡಿ. ಇದು ದ್ವಾರಬಾಗಿಲು, ಆ ದೇವಸ್ಥಾನದ ದ್ವಾರಬಾಗಿಲಿದು. ಅದು ಸಹ ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದ್ಭುತ ಕೆತ್ತನೆ ನೋಡಿ. ಇದು ದ್ವಾರಬಾಗಿಲಿನ ಹೊರನೋಟದ ಚಿತ್ರಣ. ನೀವು ನೋಡ್ತಾ ಇರ್ತಕ್ಕಂಥದ್ದು ಹೊರಭಾಗದ ಚಿತ್ರಣ ನೋಡಿ. ಅಲ್ಲಿ ಜನಗಳೆಲ್ಲ ದ್ವಾರಬಾಗಿಲ ಮೂಲಕವಾಗಿ ಒಳಪ್ರವೇಶ ಮಾಡಿ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಇದು ಆಚೆ ಇರತಕ್ಕಂತಹ 2 ಚಿಕ್ಕ ದೇವಸ್ಥಾನಗಳು ನೋಡಿ. ಅಲ್ಲಿ ನೋಡಿ, ಇದು ದೇವಸ್ಥಾನದ ಸಂದರ್ಭದಲ್ಲಿದ್ದಂತಹ ಸಿಡಿ ಮಂಟಪ ಅಂತ ಕರಿತೀವಿ ನಾವು. ಜಾತ್ರೆಗಳ ಸಂದರ್ಭದಲ್ಲಿ ಇವನ್ನೆಲ್ಲ ಉಪಯೋಗಿಸ್ತಾರೆ ನೋಡಿ. 2 ಹೊಸ ತೇರುಗಳನ್ನು ನಿರ್ಮಾಣ ಮಾಡಿ ನಿಲ್ಲಿಸಿದ್ರಲ್ಲಿ 2 ಹೊಸ ತೇರುಗಳ ಉದ್ಘಾಟನೆಯೂ ಆಗಿತ್ತು, ನಿರ್ಮಾಣ ಮಾಡಿ ನಿಲ್ಲಿಸಿದ್ದಾರೆ. ಬಟ್ ಅವನ್ನೆಲ್ಲವನ್ನು ಬಿಸಿಲನ್ನು ಕವರ್ ಮಾಡೋದಕ್ಕೆ ಅಂತ ಎಲ್ಲ ಮುಚ್ಚಿದ್ರು. ಮೇಲ್ನೋಟಕ್ಕೆ ನಮಗೆ ಏನು ಕಾಣಲಿಲ್ಲ. ಸೊ ಆದರೂ ನೋಡಿ, ಇದು ಹೊಸ ತೇರುಗಳನ್ನು ಅಲ್ಲಿ ಮಾಡಿದ್ದಂಥ ಸಂದರ್ಭಗಳು. 2 ತೇರುಗಳಿದೆ ನೋಡಿ. ಇದು ಮತ್ತೊಂದು ತೇರು, ಇನ್ನೊಂದು ತೇರುಗಳು ಅಲ್ಲೇ ಪಕ್ಕದಲ್ಲಿ ಇದೆ ನೋಡಿ. ಇದು ಹೊಸ ತೇರುಗಳು, ಆದರೂ ಕಾಣಲಿಲ್ಲ ಮೇಲ್ನೋಟಕ್ಕೇನು ನೋಡಿ. ಇದನ್ನೊಂದು ಮತ್ತೊಂದು ತೇರಾಗಿತ್ತು. ಸೊ ಹೀಗೆ ಅಲ್ಲಿರ್ತಕ್ಕಂಥ 2 ಅದ್ಭುತ ತೇರುಗಳು ನಾವು ನೋಡಿ ಮುಂದೆ ಸಾಗಿದಾಗ ನಮಗೆ ಕಂಡಂಥ ಮತ್ತೊಂದು ಆಶ್ಚರ್ಯ ಅಂದರೆ ಮಹಿಷಾಸುರನ ಪ್ರತಿಮೆ. ಮಹಿಷಾಸುರ ನೀವು ಕೇಳಿರ್ಬೋದು. ನಾವೆಲ್ಲಿ ನೋಡಿರ್ತೀವಿ ಮಹಿಷಾಸುರನ ಪ್ರತಿಮೆ ಹೇಳಿ? ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರ ಪ್ರತಿಮೆಯನ್ನು ನೋಡಿರ್ತೀವಿ. ಸೊ ಅದನ್ನು ಬಿಟ್ಟರೆ ನಾನು ನೋಡಿದ್ದಂತಹ ಮತ್ತೊಂದು ಮಹಿಷಾಸುರ ಅದೇ ಥರದ್ದು
ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮಹಿಷಾಸುರ ಸುಮಾರು 12 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಸೊ ಇದು ಸಹ ನಮಗೆ ಅದೇ ಎತ್ತರದಲ್ಲೇ ಒಳಗೊಂಡಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತು. ಸರಿಯಾದಂಥ ಎತ್ತರದ ಮಾಹಿತಿಯಲ್ಲಿ ನನಗೆ ಸಿಗಲಿಲ್ಲ. ಸೊ ಅದನ್ನು ನೋಡಿಕೊಂಡು ಮುಂದೆ ಬಂದೆ. ನಂದಿಯ ವಿಗ್ರಹ ಇದೆ ಅಲ್ಲಿ. ನಂದಿ ವಿಗ್ರಹನೂ ಸಹ ತುಂಬ ಅದ್ಭುತವಾಗಿ ಬಣ್ಣಗಾರಿಕೆಯಿಂದ ಕೂಡಿತ್ತು. ಜೊತೆಗೆ ಉಯ್ಯಾಲೆ ಮಂಟಪವನ್ನು ನೋಡ್ತಾ ಇದ್ದೀರಾ. ಜಾತ್ರೆಯ ಸಂದರ್ಭದಲ್ಲಿ ಮೆರವಣಿಗೆ ದೇವರನ್ನು ಅಲ್ಲಿ ಉಯ್ಯಾಲೆಯನ್ನು ಮಾಡ್ತಾರೆ. ಇದು ಮಹಿಷಾಸುರನ ಮತ್ತೊಂದು ರೂಪ ನೋಡಿ. ಇಲ್ಲಿ ಸೇಮ್ ಮೈಸೂರಿನಲ್ಲಿ ಹೇಗೆ ಇದೆಯೋ ಅದೇ ಥರದ ಒಂದು ಪ್ರತಿಮೆ. ನಾನು ನೋಡಿದಂಗೆ ಕರ್ನಾಟಕದ ಅತಿ ಎತ್ತರದ 2ನೇ ಪ್ರತಿಮೆ ಇರಬಹುದು ಅಂದ್ಕೊಂಡೆ, ಬಟ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಇದು ಆ ಒಂದು ಮಣಿಕೆಕೆರೆ ಕ್ಷೇತ್ರದಲ್ಲಿ ನಾವು ಕಂಡಂತಹ ದೇಗುಲ ದರ್ಶನ. ಸೊ ಮುಂದೆ ಆ ದೇವಸ್ಥಾನದ ಒಂದು ಮಣೇವು ಸೇವೆ ಅಂತ ಕೇಳಿರ್ತೀರ ದೇವರುಗಳದ್ದ. ಸೊ ಅದು ದೂತರಾಯಂದು ಅದೊಂದು ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ಸೇವೆ. ಸೊ ಆ ಸೇವೆಯ ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ. ಸೊ ಅದನ್ನು ಸಹ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.